ನಾಡ್ದು ಎಮರ್ಜೆನ್ಸಿ ಬೋಟ್ ನಾವು ರೆಡಿ ಮಾಡಿದ್ದು ಬಳ್ಳನಾಡು ಮೀನುಗಾರ ಮಾಡುವವರು ತುಂಬಾ ಜನ ಇದ್ದಾರೆ ಈ ಜಿಲ್ಲೆಯ ರಾಜ್ಯದಲ್ಲಿ ಮಾತ್ರ ರಾಷ್ಟ್ರದಲ್ಲಿ ಜನರಿದ್ದಾರೆ. ಇಲ್ಲಿ ಮೀನುಗಾರಿ ಬಂದರಿನಲ್ಲಿ ಎಷ್ಟು ಜನ ಮೀನುಗಾರರು ಜೀವನ ಕಳೆದುಕೊಂಡಿದೆ. ನಮ್ಗೆ ಎಮರ್ಜೆನ್ಸಿ ಬೋಟ್ ನಾವು ಸರ್ಕಾರಕ್ಕೆ ಬೇಡಿಕೆ ಇಟ್ಟರು ಕೂಡ ಅವರು ಸ್ಪಂದನೆ ಮಾಡಲಿಲ್ಲ ಇಷ್ಟವಾಗಿ. ಈಗ ಬೋಟ್ಗಳು ಜಾಸ್ತಿ ಆಗ್ತಾ ಉಂಟು, ದೋಣಿಗಳು ಜಾಸ್ತಿ ಆಗ್ತಾ ಉಂಟು, ಆದರೆ ಅದರ ಪರವಾಗಿ ಏನು ಮಾಡಲಿಲ್ಲ. ಒಂದು 3 ವರ್ಷ ಮುಂಚೆ ನಾವು ಉಳ್ಳಾಲ ಹೊಳೆ ನಾಡೋಣ ಸಂಘದ ವತಿಯಿಂದ ನಾವೊಂದು ತೀರ್ಮಾನ ತೆಗೆದಿದ್ದೇವೆ. ನಮಗೊಂದು ಎಮರ್ಜೆನ್ಸಿ ಬೋಟ್ ಅಗತ್ಯ ಇದೆ ಅಂತೇಳಿ ಅದರಲ್ಲಿ ಎಲ್ಲ ವ್ಯವಸ್ಥೆ ರೂಪಗೊಳ್ಳಬೇಕಂತ ನಾವು ಮಾಡಿ ನಾವು ಒಂದು ಎಮರ್ಜೆನ್ಸಿ ಬೋಟ್ ತಯಾರು ಮಾಡಿದ್ದೇವೆ. ಅದರಲ್ಲಿ ಫಸ್ಟ್ ಕಿಟ್ ಮತ್ತೆ ಆಕ್ಸಿಜನ್ ಮತ್ತೆ ಫೈರ್ ಕಿಟ್ ಮತ್ತೆ ಅದರಲ್ಲಿ ಲೈಫ್ ಜಾಕೆಟ್ ಮತ್ತೊಂದು ಟಚ್ಚರ್ ಎಲ್ಲ ಕೂಡ ಇದರಲ್ಲಿ ಇದೆ. ಯಾರು ಎಮರ್ಜೆನ್ಸಿ ಆಗಿ ಕಾಲ್ ಮಾಡ್ತಾರೆ ಅವ್ರು ನಾನು ಲಿಫ್ಟ್ ಮಾಡ್ಕೊಂಡು ಹೋಗ್ಬೋದು. ಒಂದು ಬೋಟ್ ನಲ್ಲಿ 15-20 ಜನ ಇರ್ತಾರೆ. ಯಾರಿಗಾದ್ರೂ ಒಬ್ಬರು ಏನಾದ್ರು ಆಗಿದ್ದಾರೆ ಇಡೀ ಬೋಟ್ ಬರುವಾಗ ತುಂಬಾ ಸಮಯ ಇರ್ತದೆ. ಅದಕ್ಕೆ ಬೇಕಾಗಿ ನಾವೇನ್ ಮಾಡ್ತೇವೆ, ತಪ್ಪ ನಮ್ಮ 2 ಇಂಜಿನ್ ಇದು ಮಾಡಿ ಹೋಗಿ ಅವ್ರ ಒಬ್ಬರನ್ನು ಕರ್ಕೊಂಡು ಬಂದ್ರೆ ಅವ್ರು ಒಂದು ಕಡೆ ಮಾಡ್ತಾ ಇರ್ತಾರೆ. ಇವರು ಲೈಫ್ ಒಂದು ಸಕ್ಸಸ್ ಆಗ್ತದೆ ಅಂತೇಳಿ ಅದಕ್ಕೆ ನಮಗೆ ನಮ್ಮ ಧ್ವನಿ ಅಂತ ಒಂದು ಆಂಬುಲೆನ್ಸ್ ಇದೆ, ಅವ್ರು ನಮಗೆ ಟೇ ಅಪ್ ಮಾಡಿದ್ದಾರೆ. ಅವ್ರು ನಾವು ಕರೆದಾಗ ಅವ್ರು ನಮ್ಮ ಇಲ್ಲಿಗೆ ಬರ್ತಾರೆ, ಅವ್ರನ್ನು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಶಿಫ್ಟ್ ಮಾಡ್ತಾರೆ. ಇದು ನಮ್ಮ ಕಾರ್ಯ. ನಾವು ಹೆಸರಿಗೆ ಬೇಕಾಗಿ ಮಾಡಿದಲ್ಲ, ಜನರ ಜೀವಕ್ಕೆ ಬೇಕಾಗಿ ಮಾಡಿದ್ರು. ಇನ್ನ ಯಾರ ಹೆಸರು ಬೇಕು ಮತ್ತೆ ನಮ್ಮ ಹೆಸರು ದೊಡ್ಡದಾಗಬೇಕು ಅದಕ್ಕೆ ಮಾಡುದಲ್ಲ. ನಾವು ಟೋಟಲ್ ಆಗಿ ಮೀನು ಕಾರ್ಮಿಕರಿಗೆ ಅಪಘಾತ ಆದ್ರೆ ಅವರಿಗೆ ಏನಾದ್ರು ಹೆಚ್ಚಿಗೆ ಆಗಬಾರದು ಅಂತ ಹೇಳಿ ಉದ್ದೇಶದಿಂದ ನಾವು ಮಾಡಿದ್ವಿ ಸರ್. ಈಗ ಅದು ಎಷ್ಟು ದೂರ ಹೋಗ್ತದೆ, ಎಷ್ಟು ದೂರ ತನಕ ಹೋಗಿ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ? ಇದು ನಮ್ಮದು ಮಲ್ಪೆ ತನಕ ಹೋಗ್ತದೆ. ಈ ಕಡೆ ಆಚೆ ಕಡೆ ಮಂಜೇಶ್ವರ ಹೋಗಿ ಮನಸ್ಸಲ್ಲಿ ಫೋನ್ ಮಾಡ್ತಾರೆ. ಅವ್ರು ನಮ್ಮ ಫ್ರೆಂಡ್ಸ್ ಇದ್ದಾರೆ ಅಲ್ಲಿ ಕೂಡ ಫೋನ್ ಮಾಡ್ತಾರೆ. ಅವ್ರಿಗೆ ನಾವು ಸಹ ಹೋಗ್ತೇವೆ. ನಾವು ಯಾವ ದೀಪ ಒಂದು 25 ನಾಟಕದಲ್ಲಿ ಆಚೆ ಹೋಗ್ತೇವೆ. ಆಚೆ ಹೋಗ್ತೇವೆ. ಈಗ ಯಾವಾಗ ಕಾರ್ಯಕ್ರಮ ಸ್ಟಾರ್ಟ್? ಇದು ವರ್ಕ್ 3 ವರ್ಷ ಇತ್ತು ವರ್ಕ್ ಸ್ಟಾರ್ಟ್ ಮಾಡಿ ನಾವು. ಅದಕ್ಕೆ ನಮ್ಮ ಆರ್ಥಿಕವಾಗಿ ಸಮಸ್ಯೆ ಇದೆ. ಏನಾದ್ರು ಮಾಡಿಕೊಂಡು 16 ಲಕ್ಷ ರೂಪಾಯಿ ಖರ್ಚಾಗಿದೆ ಇದಕ್ಕೆ. ಇದೆಲ್ಲ ಟೋಟಲ್ ಆಗುವಾಗ ನಮಗೆ ಯಾರು ಸ್ವಲ್ಪ ಜನ ಸಹಾಯ ಮಾಡಿದ್ದಾರೆ. ನಮ್ಗೆ ಸ್ವಲ್ಪ 6 ಲಕ್ಷಕ್ಕೆ ಸಾಲ ಇದೆ, ಅದು ತೀರಿಸುವ ನಮ್ಮ ಜವಾಬ್ದಾರಿ ನಮ್ಮದಾಗ್ತದೆ. ಅದು ಯಾರು ಮೀನುಗಾರರು ಹೇಳಿದ ನಮಗೆ ಮೀನು ಸಿಕ್ಕಿದರೆ ಆ ಸಾಲದಿಂದ ಅದೊಂದು ಸಾಲವನ್ನು ತೀರಿಸುವ ಅಂತ ಏನು ಹೆದರ್ಬೇಡ ಅಂತ ನನಗೆ ಧೈರ್ಯ ಕೊಟ್ಟಿದ್ದಾರೆ. ಆ ಧೈರ್ಯದಿಂದ ನಾವು ಮೊನ್ನೆ ಘನ ವ್ಯವಸ್ಥೆಯಲ್ಲೊಂದು ಸನ್ಮಾನ್ಯ ಸಭಾಧ್ಯಕ್ಷ ವಿ ಟಿ ಖಾದರ್ ಸರ್ ಅವರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯ ಬಿ ಎಂ ಪಾರ್ಕ್ ಅವರು ಒಟ್ಟಿಗೆ ಸೇರಿಕೊಂಡು ನಾವು ನೇತೃತ್ವದಿಂದ ಇಲ್ಲಿಗೆ ಬೋಟ್ ಡ್ಯಾಮ್ನಿಂದ ರ್ಯಾಲಿ ಮುಖಾಂತರ ತಂದದ್ದು. ಅದೆಲ್ಲ ಈಗ ಈ ಎಮರ್ಜೆನ್ಸಿ ಬೋಟ್ ಬಗ್ಗೆ ಏನ್ ಹೇಳ್ತಾರೆ? ಎಮರ್ಜೆನ್ಸಿ ನಮಗಿಲ್ಲಿ ಇದಕ್ಕೆ ಮುಂಚೆ ಇದು ಮಾಡುವ ಮುಂಚೆ ನಾವು ನಮ್ಮ ಪಾರಂಪರ್ಯ ದೋಣಿ ಮೀನುಗಾರಿಕೆ ಮಾಡುವವರು ನಾವು. ಇದರಲ್ಲಿ ನಮಗೆ ಅಲ್ಲಿ ಏನು ಅಪಘಾತ ಆದ್ರೆ ನಾವು ಈ ಬಲ ದೋಣಿ ಎಲ್ಲ ಕೊಂಡೋಗ್ಬೇಕಾಗ್ತದೆ. ಅದರಲ್ಲಿ ಸಾಮಾನು ಇರ್ತದೆ. ಅಲ್ಲಿ ಆಚೀಚೆ ಆಗುವುದಕ್ಕಿಂತ ನಾವೇ ಯೂನಿಯನ್ ನಮ್ಮ ಸಂಘದಲ್ಲಿ ಒಂದು ತಯಾರು ಮಾಡಿ ಒಂದು ಎಮರ್ಜೆನ್ಸಿ ಬೋಟ್ ಅನ್ನು ತಯಾರು ಮಾಡಿದ್ದೇವೆ. ಅದಕ್ಕೆ ಸಾಧಾರಣ ಒಂದು 16 ಲಕ್ಷ ಖರ್ಚಾಗಿದೆ. ಅದರಲ್ಲಿ ಸ್ವಲ್ಪ ನಾವು ದುಡಿಯವರಲ್ಲ, ಸ್ವಲ್ಪ ಹಣ ಹಾಕಿ ನಾವು ಒಟ್ಟು ಮಾಡಿ ಹಾಕಿದ್ದು. ಕೆಲವರು ಸಹಾಯ ಮಾಡಿದವರು ಇದ್ದಾರೆ, ಇನ್ನು ಕೆಲವು ಸಾಲದಲ್ಲಿ ಉಂಟು. ಅದಕ್ಕೆ ಎಲ್ಲರಿಗೂ ಉಪಕಾರ ಆಗ್ಲಿ. ಯಾರಾದ್ರೂ ಕರೆದ್ರೆ ಎಮರ್ಜೆನ್ಸಿ ಹೋಗ್ಲಿಕ್ಕೂ ಆಗ್ತದೆ. ನಮಗೆ ಅಂತಲ್ಲ, ಉಳ್ಳಾಲಕ್ಕೆ ಅಂತಲ್ಲ, ನಾವು ಎಲ್ಲಿ ಬೇಕಾದ್ರೂ ಕರೆದ್ರೆ ನಾವು ಹೋಗ್ಲಿಕ್ಕೆ ತಯಾರಿದ್ದೇವೆ. ಯಾರಿಗಾದ್ರೂ ಉಪಕಾರ ಆಗ್ತದಲ್ಲ. ಇಂಥ ಬೇಡಿಕೆ ತುಂಬಾ ವರ್ಷಗಳಿಂದ ಹಿಂದೆ ಇತ್ತು. ಅದನ್ನು ನೀವು ನೀವೇ ಮಾಡಿ ಸಂಘ ಪ್ರಕಾರ ಮಾಡಿದೀವಿ. ನಮ್ಮ ಯೂನಿಯನ್ ಉಂಟು, ಉಳ್ಳಾಲ ನಾಡೋಣ ಸಂಘ ಅಂತ. ಅದರ ಮುಖಾಂತರ ನಾವೇ ಸ್ವಲ್ಪ ಹಣ ಹಾಕಿ ಬೇರೆ ದೊಡ್ಡವರಿಂದ ಬೋಟ್ 12 ಬೋಟ್ನವರು ಕೂಡ ಯೂನಿಯನ್ ಅವರು ಒಟ್ಟು ಸಹಾಯ ಮಾಡಿದ್ದಾರೆ.